ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ ಚಿಕ್ಕಜಾಜು ಪ್ಲಾಟ್ಫಾರ್ಮ್ ನಂಬರ್ 1 ಇದ್ದೀನಿ. ಇಲ್ಲಿಂದ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 17438 ಚಿತ್ರದುರ್ಗ ಹುಬ್ಬಳ್ಳಿ ಡೆಮು ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾರೆ. ಅದನ್ನೇ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಹೇಳ್ಬಿಡ್ತೀನಿ, ಚಿತ್ರದುರ್ಗದಿಂದ ಚಿಕ್ಕಜಾಜೂರಿಗೆ ಟ್ರೈನ್ ಏನಿದೆಯಲ್ಲ ಇದು ಪಾರ್ಷಿಯಲಿ ಕ್ಯಾನ್ಸಲ್ ಆಗಿದೆ. ನನಗೂ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಫಸ್ಟ್ ಹೋಗಿದ್ದೆ. ನಾನು ಚಿತ್ರದುರ್ಗಕ್ಕೆ ಗೊತ್ತಾಯಿತು ಪಾರ್ಷಿಯಲಿ ಕ್ಯಾನ್ಸಲ್ ಆಗಿದೆ ಚಿತ್ರದುರ್ಗದಿಂದ ಚಿಕ್ಕಜಾಜೂರಿಗೆ ಅಂತ. ಮತ್ತು ನೋಡ್ಬೋದು ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1 ಹೋಗ್ತಿದ್ದೀನಿ. ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 4ಗೆ. ಪ್ಲಾಟ್ಫಾರ್ಮ್ ನಂಬರ್ 4ಅಲ್ಲಿ ನಮ್ಮ ಟ್ರೈನು ನಿಂತಿದೆ, ಅಂದರೆ ಚಿತ್ರದುರ್ಗ ಹುಬ್ಬಳ್ಳಿ ಎಕ್ಸ್ಪ್ರೆಸ್. ಇವಾಗ ತಾನೇ ಜಸ್ಟ್ ಟಿಕೆಟ್ ತೊಗೊಂಬಂದೆ, ಜನರಲ್ ಟಿಕೆಟು. ಯಾಕಂದರೆ ಫುಲ್ಲು ಅನ್ರಿಸರ್ವ್ ಟ್ರೈನ್ ಅಂತಲೇ ಹೇಳ್ಬೋದು ಈ ಟ್ರೈನು. ನೋಡ್ಬೋದು ಪ್ಲಾಟ್ಫಾರ್ಮ್ ನಂಬರ್ 1, ಪ್ಲಾಟ್ಫಾರ್ಮ್ ನಂಬರ್ 2, 3, 4 4 ಪ್ಲಾಟ್ಫಾರ್ಮ್ ಏನೋ ಇದೆ ಗುರು ಇಲ್ಲಿ ಚಿಕ್ಕಜಾಜೂರಲ್ಲಿ. ನೋಡ್ಬೋದು ಇಲ್ಲಿ ನಮ್ಮ ಟ್ರೈನ್ ನಿಂತಿದೆ. ಇಲ್ಲಿ ಚಿತ್ರದುರ್ಗ ಹುಬ್ಬಳ್ಳಿ ಬಿಜಾಪುರ ಹುಬ್ಬಳ್ಳಿ ಗುಂತಕಲ್ ಅಂದರೆ ರೇಕ್ಷರಿಂಗ್ ನೋಡುಗರು. ಇಲ್ಲಿ ಚಿತ್ರದುರ್ಗದಿಂದ ಹುಬ್ಬಳ್ಳಿಗೆ ಹೋಗುತ್ತೆ ಡೆಮು ಎಕ್ಸ್ಪ್ರೆಸ್ ಆಗಿ, ಆಮೇಲೆ ವಾಪಸ್ ಹೋಗುತ್ತೆ ಹುಬ್ಬಳ್ಳಿಯಿಂದ ವಿಜಯಪುರ ಡೆಮು ಎಕ್ಸ್ಪ್ರೆಸ್ಸು, ಆಮೇಲೆ ಇದು ಹುಬ್ಬಳ್ಳಿಯಿಂದ ಗುಂತಕಲ್. ಆ್ಯಕ್ಚುಲಿ ಹುಬ್ಬಳ್ಳಿ ಗುಂತಕಲ್ ಫುಲ್ ಎಲೆಕ್ಟ್ರಿಫೈಡ್ ಆಗಿದೆಯಲ್ಲ, ಆದರೂ ಇದು ಡೆಮು ಏನೋ ಕೊಡಿಸ್ತವ್ರೆ ಗೊತ್ತಿಲ್ಲ. ಮತ್ತು ಈ ರೂಟು ಅಷ್ಟೇ ಎಲೆಕ್ಟ್ರಿಫೈಡ್ ಕಂಪ್ಲೀಟ್ ಆಗಿದೆ. ಅದು ಬಿಟ್ಟು ಟ್ರೈನ್ ಏನಿದೆಯಲ್ಲ ಚಿತ್ರದುರ್ಗ ರೂಟು ಆಲ್ಮೋಸ್ಟ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ಎಲೆಕ್ಟ್ರಿಫಿಕೇಷನ್. ಆದರೂ ಈ ಟ್ರೈನ್ನ ಇನ್ನು ಡೆಮುಲೇ ಓಡಿಸ್ತಾ ಇದ್ದಾರೆ. ಮತ್ತು ನೋಡ್ಕೊಳ್ಳಿ, ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ 3 ನಿಮಿಷ ಆಗ್ತಾಯಿದೆ. ಕಾಣಿಸ್ತಿದೆ ಅನ್ಕೊತೀನಿ. 3 ಗಂಟೆ 3 ನಿಮಿಷ ಆಗಿದೆ. ಚಿತ್ರದುರ್ಗ ಹುಬ್ಬಳ್ಳಿ ಡೆಮು ಎಕ್ಸ್ಪ್ರೆಸ್ ಇದ್ರದ್ದು ಟೈಮಿಂಗ್ಸ್ ಬಂದ್ಬಿಟ್ಟು ಹೇಳ್ಬಿಡ್ತೀನಿ ನೋಡಿ. ಇದು ಚಿಕ್ಕಜಾಜೂರನ್ನ ಬಿಡುತ್ತೆ 2:15 2:35. ಅದೇ ದಿನ ನೈಟ್ 7 ಗಂಟೆಗೆಲ್ಲ ರೀಚ್ ಆಗುತ್ತೆ ಹುಬ್ಬಳ್ಳಿ ಜಂಕ್ಷನು. ಅಂದರೆ ನಮ್ಮ ಟ್ರೈನ್ ಇವಾಗ 2:35 ಡಿಪಾರ್ಚರ್ ಇದ್ದಿದ್ದು ಚಿಕ್ಕಜಾಜೂರಿಂದ. ಅದೇ ಡಿಪಾರ್ಟ್ ಇನ್ನೂ ಆಗಿಲ್ಲ. 3 ಗಂಟೆ ಆದರೂ ಇನ್ನೂ ನಮ್ಮ ಟ್ರೈನ್ ಇನ್ನೂ ಡಿಪಾರ್ಟ್ ಆಗಿಲ್ಲ. ಅಂದರೆ ನಮ್ಮ ಟ್ರೈನಲ್ಲಿ ಅರ್ಧ ಗಂಟೆ ಡಿಲೇ ಚಿಕ್ಕಜಾಜೂರಲ್ಲೇ ಆಗಿದೆ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಮೂವ್ ಆಗುತ್ತೆ ನಿಲ್ಲುತ್ತೆ, ಮೂವ್ ಆಗುತ್ತೆ ನಿಲ್ಲುತ್ತೆ. ಗೊತ್ತಿಲ್ಲ ಯಾವಾಗ ಡಿಪಾರ್ಟ್ ಆಗ್ತೀವಿ ಅಂತ. ನೋಡುವ ಹಿಂಗಿರುತ್ತೆ. ಯಾವಾಗ ಡಿಪಾರ್ಟ್ ಆಗ್ತೀವೋ, ಇನ್ನೂ ಲೇಟ್ ಎಷ್ಟೊತ್ತಾಗುತ್ತೆ ಇನ್ನೂ ಡಿಪಾರ್ಟ್ ಆಗೋಕ್ಕೆ ಅಂತ ನಿಮಗೆ ಮುಂದೆ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಅರ್ಧ ಗಂಟೆ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಾ ಇದ್ದೀವಿ ಚಿಕ್ಕಜಾಜೂರು ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 4. ನೀವೇನು ಆ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಬಂದ್ಬಿಟ್ಟು ಚಿತ್ರದುರ್ಗ ಚಳ್ಳಕೆರೆ ಮೇಲೆ ಬಳ್ಳಾರಿಗೆ ಒಂದು ಲೈನ್ ಹೋಗುತ್ತೆ. ನಲ್ವತ್ಮೂರು ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಸಾಸಲುಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು SLU. ಬರೋ ಟೈಮಿಂಗ್ ಇತ್ತು ಇಲ್ಲಿ ಮತ್ತೆ 2 ಗಂಟೆ 39 ನಿಮಿಷಕ್ಕೆ ಅದರ ಬಂದೈತ್ರಿ. 3 ಗಂಟೆ 18 ನಿಮಿಷ
ಅಂದರೆ 39 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಐವತ್ತೊಂದು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಮಾಯ್ಕೊಂಡಾಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು MYK. ಬರೋ ಟೈಮಿಂಗ್ ಇತ್ತು ಇಲ್ಲಿ 2 ಗಂಟೆ 48 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 3 ಗಂಟೆ 28 ನಿಮಿಷ. ಅಂದರೆ ಟೋಟಲ್ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನೋಡ್ಬೋದು ಇಲ್ಲಿ ಏನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿಲ್ಲ ಮಾಯ್ಕೊಂಡದಲ್ಲೂ. ಮತ್ತು ನೀವೇನು ಲೈನ್ ನೋಡ್ತಾ ಇದ್ದೀರ ಜಾಗ, ಅದು ಹೊಸ ಲೈನ್ ಆಗ್ತಿದೆ. ಚಿತ್ರದುರ್ಗ, ಹಿರಿಯೂರು, ಸಿರಾ ಮೇಲೆ ತುಮಕೂರಿಗೆ ಒಂದು ಹೊಸ ರೈಲ್ವೆ ಲೈನ್ ಕೂಡ ಆಗ್ತಿದೆ. ದಾವಣಗೆರೆ, ಚಿತ್ರದುರ್ಗ ನ್ಯೂ ರೈಲ್ವೆ ಲೈನ್. ಎಪ್ಪತ್ತು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತೋಲಾ ಹುಣಸೆಗೆ. ಬರೋ ಟೈಮಿಂಗ್ ಇತ್ತು ಇಲ್ಲಿ ಮಧ್ಯಾಹ್ನ 3 ಗಂಟೆ 9 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 3 ಗಂಟೆ 49 ನಿಮಿಷ. ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ತೋಲಾ ಹುಣಸೆ ಔಟ್ರಲ್ಲಿ ನೀವು ನೋಡಿದ್ರಲ್ಲ, ಅದು ಹೊಸ ಲೈನ್ ನಡೀತದೆ. ಚಿತ್ರದುರ್ಗ, ಹಿರಿಯೂರು, ಸಿರಾ, ತುಮಕೂರು ಮೇಲೆ ಒಂದು ಹೊಸ ರೈಲ್ವೆ ಲೈನ್ ಆಗ್ತಾಯಿದೆ. ದಾವಣಗೆರೆ, ಚಿತ್ರದುರ್ಗ ರೈಲ್ವೆ ಲೈನು.
80 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ದಾವಣಗೆರೆಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು DVG. ಬರೋ ಟೈಮಿಂಗ್ ಇತ್ತು ಇಲ್ಲಿ ಮಧ್ಯಾಹ್ನ 3 ಗಂಟೆ 21 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 3 ಗಂಟೆ 57 ನಿಮಿಷ. ಅಂದರೆ ಟೋಟಲ್ 36 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನೀವೇನು ಆ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಒಂದು ಹೋಯ್ತಲ್ಲ, ಆ ಲೈನ್ ಬಂದ್ಬಿಟ್ಟು ಹರಪನಹಳ್ಳಿ, ಕೊಟ್ಟೂರು, ಅಗ್ರಿಬೊಮ್ಮನಹಳ್ಳಿ ಸೈಡ್ ಹೋಗ್ತಾರೆ, ಅಂದರೆ ಹೊಸಪೇಟೆಗೆ. ನಮ್ಮ ಯಶವಂತಪುರ ಬಿಜಾಪುರ ಎಕ್ಸ್ಪ್ರೆಸ್ ಅದೇ ಲೈನಲ್ಲಿ ಹೋಗೋದು. ಇವಾಗ ನಮ್ಮ ಚಿತ್ರದುರ್ಗ ಹುಬ್ಬಳ್ಳಿ ಡೆಮೋ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಹರಿಹರಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು HRR. ಬರೋ ಟೈಮಿಂಗ್ ಇತ್ತು ಇಲ್ಲಿ ಮಧ್ಯಾಹ್ನ 3 ಗಂಟೆ 38 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 4 ಗಂಟೆ 11 ನಿಮಿಷ, ಅಂದರೆ 33 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಹರಿಹರದಲ್ಲಿ ಏನು ಅಷ್ಟೊಂದು ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿಲ್ಲ ನಮ್ಮ ಡೆಮೋ ಟ್ರೈನಿಗೆ. ನೂರ 16 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ರಾಣಿಬೆನ್ನೂರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು RNR.
ಬರೋ ಟೈಮಿಂಗ್ ಇತ್ತು ಇಲ್ಲಿ ಮಧ್ಯಾಹ್ನ 4 ಗಂಟೆ 4 ನಿಮಿಷಕ್ಕೆ ಅದರ ಬಂಡೆ ಐತ್ರಿ ಇಲ್ಲಿ 3 ಗಂಟೆ ಮಧ್ಯಾಹ್ನ 4 ಗಂಟೆ 34 ನಿಮಿಷ ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ರಾಣಿಬೆನ್ನೂರಲ್ಲಿ ಒಂದು ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ. ನೂರ 24 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ದೇವರಗುಡ್ಡಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು DAD ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 4 ಗಂಟೆ 15 ನಿಮಿಷಕ್ಕೆ. ಆದರೆ ಬಂದೈತ್ರಿ 4 ಗಂಟೆ 45 ನಿಮಿಷ. ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ದೇವರಗುಡ್ಡ ಬರುತ್ತೆ ಹಾವೇರಿ ಡಿಸ್ಟಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂಡರ್ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಚಿತ್ರದುರ್ಗ ಹುಬ್ಳಿ ಡೆಮೋ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಹಾವೇರಿಗೆ. ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು HVR. ಬರೋ ಟೈಮಿಂಗ್ ಇತ್ತು ಇಲ್ಲಿ ಮಧ್ಯಾಹ್ನ 4 ಗಂಟೆ 31 ನಿಮಿಷಕ್ಕೆ ಆದ್ರೆ ಬಂದೈತ್ರಿ 5 ಗಂಟೆ 8 ನಿಮಿಷ. ಅಂದರೆ 38 ನಿಮಿಷ 37 ನಿಮಿಷ ಡಿಲೇಯಿಂದ ನಾವು ಬಂದಿದ್ದೀವಿ ಹಾವೇರಿಗೆ. ಮತ್ತು ನೋಡ್ಬೋದು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ. ಹಾವೇರಿಯಿಂದ ಸಿಕ್ಕಾಪಟ್ಟೆ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾವೆ ಈ ಟ್ರೈನ್ಗೆ. ನೋಡುವ, ಇನ್ನು ಅರ್ಧ ಗಂಟೆ ಇನ್ನೂ ಡಿಲೇ ಇದೆ. ಇನ್ನು ಹುಬ್ಳಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ನೋಡುವ.
146 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕಾಲ್ಸೂರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KVS. ಬರೋ ಟೈಮಿಂಗ್ ಇತ್ತು ಇಲ್ಲಿ ಮಧ್ಯಾಹ್ನ 4:49 ಆದರೆ ಬಂದೈತ್ರಿ ಇಲ್ಲಿ 5 ಗಂಟೆಗೆ. 5 ಗಂಟೆ 8 ನಿಮಿಷಕ್ಕೇನೋ 5 ಗಂಟೆ 8 ನಿಮಿಷಕ್ಕೇನೋ ಬಂದಿದ್ದೀವಿ ಕಾಲ್ಸೂರ್ಗೆ. ಟೋಟಲ್ 36 ನಿಮಿಷ ಡಿಲೇಯಿಂದ ನಾವು ಬಂದಿದ್ದೀವಿ ಕಾಲ್ಸೂರು ರೈಲ್ವೆ ಸ್ಟೇಷನ್ಗೆ. ಮತ್ತು ಕಾಲ್ಸೂರು ಬರುತ್ತೆ ಹಾವೇರಿ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಮತ್ತು ನೋಡ್ಬೋದು ಕಾಲ್ಸೂರು ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತಾಗಿದೆ ಅಂತ. ರೂಟಲ್ಲಿ ಒಂಥರ ಮಜಾ ಮಾಡ್ರೆ ಇದು ಟ್ರಾವೆಲ್ ಮಾಡೋಕ್ಕೆ ಟ್ರೈನಲ್ಲಿ. ನೂರ 77 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ LVGಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YLG. ಬರೋ ಟೈಮಿಂಗ್ ಇತ್ತು ಇಲ್ಲಿ ಸಾಯಂಕಾಲ 5 ಗಂಟೆ 2 ನಿಮಿಷಕ್ಕೆ ಆದರೆ ಬಂದೈತ್ರಿ ಇಲ್ಲಿ 5 ಗಂಟೆ 42 ನಿಮಿಷಕ್ಕೆ. ಆದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ನಾವು LVGಗೆ. ಮತ್ತು LVG ಬರುತ್ತೆ ಸಾಮ್ನೂರು ತಾಲೂಕು ಹಾವೇರಿ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ರೈಲ್ವೆ ಸ್ಟೇಷನ್. ಮತ್ತು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದರೆ LVG ರೈಲ್ವೆ ಸ್ಟೇಷನಿಂದ. ಮತ್ತು ನೋಡ್ಕೊಬೋದು ಇಲ್ಲೂ ಪೀಸ್ಫುಲ್ ಆಗಿದೆ ಗುರು ಈ ರೈಲ್ವೆ ಸ್ಟೇಷನ್ಗಳು ಈ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿದೆ.
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಗುಡ್ಗೇರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು GDI. ಬರೋ ಟೈಮಿಂಗ್ ಇತ್ತು ಇಲ್ಲಿ ಸಾಯಂಕಾಲ 5 ಗಂಟೆ 19 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆಗೆ. ಅಂದರೆ ಟೋಟಲ್ 41 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಗುಡ್ಗೇರಿ ಬರುತ್ತೆ, ಕೊಂಡಗೋಲ್ ತಾಲೂಕು, ಧಾರವಾಡ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಗುಡ್ಗೇರಿ ರೈಲ್ವೆ ಸ್ಟೇಷನ್. ಇಲ್ಲೂ ಎಷ್ಟೋ ಜನ ಪ್ಯಾಸೆಂಜರ್ಸ್ ಡಿಬೋಟ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲೂ ಹಾವೇರಿ ಟ್ರೈನ್ ಏನಿದೆಯಲ್ಲ, ದಾವಣಗೆರೆ, ಹರಿಹರ, ರಾಣಿಬೆನ್ನೂರಲ್ಲಿ ಅಷ್ಟು ಪ್ಯಾಕ್ ಆಗಲಿಲ್ಲ. ಹಾವೇರಿಯಲ್ಲಿ ಪ್ಯಾಕ್ ಆಯಿತು. ಚಿಕ್ಕ ಸ್ಟೇಷನಲ್ಲಿ ಲೋಕಲ್ ಪ್ಯಾಸೆಂಜರ್ಸ್ ಡಿಬೋರ್ಡಿಂಗು ಮತ್ತು ಬೋರ್ಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇನ್ನೂರ 8 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಕುಂಡಗೋಲ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KNO. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆ 36 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 26 ನಿಮಿಷ. ಅಂದರೆ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕುಂಡಗೋಲ್ ಬರುತ್ತೆ ಧಾರವಾಡ ಡಿಸ್ಟ್ರಿಕ್ಟಲ್ಲಿ. ಮತ್ತು ನಾನು ನೋಡ್ತಾನೆ ಇದ್ದೀನಿ ಗುರು, ಏನು ಟ್ರೈನ್ ಹಾವೇರಿ ಬಿಟ್ಟಾದ್ಮೇಲೆ ಪ್ಯಾಸೆಂಜರ್ಸ್ ಏನಿದೆಯಲ್ಲ, ಆ ಟ್ರೈನ್ ಟ್ರಾವೆಲ್ ಮಾಡೋದನ್ನ ಇಳಿದ್ಬಿಟ್ಟು ನೆಕ್ಸ್ಟ್ ಸ್ಟೇಷನಲ್ಲಿ ಆ ಟಿಕೆಟ್ನ ಬೇರೆಯವ್ರಿಗೆ ಮಾಡ್ತಾರೆ. ಹೋಗ್ಲಿ ದುಡ್ಡು ಕೊಟ್ಟು ಮಾಡ್ತಾವ್ರೆ, ದುಡ್ಡು ಕೊಡ್ತಾಯಿಲ್ಲ, ಫ್ರೀಯಾಗಿ ಹಂಗೆ ಕೊಡ್ತಾವ್ರೆ. ಅವ್ರು ತಗೊಂಡು ಹಂಗೆ ಆ ಟ್ರೈನ್ ಹತ್ತುತ್ತೆ, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಆ ಟಿಕೆಟ್ನ ಇನ್ನೊಬ್ರಿಗೆ ಮಾಡ್ತಾರೆ. ನಾನು ಇದೇ ಥರ 3 ಸ್ಟೇಷನಲ್ಲಿ ನೋಡಿದೆ. ಒಂದು ಕಾಲ್ಸೂರಲ್ಲಿ, ಇನ್ನೊಂದು ಸೌಮ್ನೂರಲ್ಲಿ, ಇನ್ನೊಂದು ಗುಡ್ಗೇರಿಯಲ್ಲಿ. 3 ಕಡೆನೂ ಇದೇ ಥರ ಮಾಡಿದ್ದಾರೆ. ಏನು ಈ ಕಡೆ ಎಲ್ಲ ನಾರ್ಮಲ್ಲ ಹಿಂಗೆ ಅಂತ ನಂಗೆ ಗೊತ್ತಿಲ್ಲ. ನೀವು ಏನೋ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು UBL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 7 ಗಂಟೆಗೆ, ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 47 ನಿಮಿಷ, 13 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಕ್ಕತ್ತಾಯಿತು ಜರ್ನಿ ಎಕ್ಸ್ಪೀರಿಯನ್ಸ್. ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಓಕೆ ಅಂತಲೇ ಹೇಳ್ಬೋದು, ಅಷ್ಟು ನೀಟಾಗೂ ಇರಲಿಲ್ಲ ಟ್ರೈನು. ಮತ್ತು ಈ ಟ್ರೈನಲ್ಲಿ ತಿನ್ನೋಕ್ಕೆ ಕುಡಿಯೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ ಸಿಗುತ್ತೆ ನಿಮಗೆ ಸೌತೆಕಾಯಿ ಸಿಗುತ್ತೆ, ಮಧುರೊಡೆ ಸಿಗುತ್ತೆ, ಸಮೋಸ ಸಿಗುತ್ತೆ, ಚಿಪ್ಸ್ ಸಿಗುತ್ತೆ, ಮತ್ತು ಏನೋ ಕುರ್ಕುರೇನೂ ಸಿಗುತ್ತೆ, ಮತ್ತು ಚುರುಮುರಿ ನೋಡೋಕ್ಕೆ ಸಿಗುತ್ತೆ, ಮತ್ತು ಕಡಲೆ ಬೀಜದ ಮಸಾಲ ಅಂದರೆ ಪೀನಟ್ ಮಸಾಲಾನು ಈ ಟ್ರೈನಲ್ಲಿ ನೋಡೋಕ್ಕೆ ಸಿಗುತ್ತೆ. ಟೀ ಕಾಫಿ ಅಂತ ನಿಮ್ಗೆ ಈ ಟ್ರೈನಲ್ಲಿ ಅವೈಲಬಲ್ ಕೂಡ ಇದಾವೆ. ಆದರೆ ವಾಟರ್ ಬಾಟ್ಲು ಅವೈಲಬಲ್ ಇಲ್ಲ, ಅದನ್ನು ನೋಡ್ಕೊಳ್ಳಿ. ತೊಗೊಂಡಂಗಿದ್ರೆ ಚಿಕ್ಕಜಾರೂರಲ್ಲೇ ತೊಗೊಳ್ಳಿ, ಇಲ್ಲ ದಾವಣಗೆರೆ, ಹರಿಹರ, ರಾಣಿಬೆನ್ನೂರು ಇಲ್ಲ ಹಾವೇರಿಲಿ ನೀವು ತೊಗೊಬೋದು. ಆದರೆ ವಾಟರ್ ಬಾಟ್ಲು ಕೂಡ ಈ ಟ್ರೈನಲ್ಲಿ ಅವೈಲಬಲ್ ಇಲ್ಲ, ಅದನ್ನು ಏನಾದ್ರು ಕೊಡೋಕ್ಕೆ ಶುರು ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಈ ಟ್ರೈನಲ್ಲಿ. ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.